ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿನ್ನೆ ಸಂಚಿಕೆಯಲ್ಲಿ ಯಾರಿಗೆ ಮದುವೆ ಯೋಗನೇ ಇಲ್ಲ ಅನ್ನೋರಿಗೆ ವಿಶೇಷವಾದಂತಹ ಒಂದು ಮುದ್ರಾ ಮಂತ್ರ ತಂತ್ರ ಹೇಳಿದ್ದೆ. ಅಯ್ಯೋ, ನಮ್ಮ ಮಕ್ಕಳು ವಯಸ್ಸಿಗೆ ಮದುವೆ ಏಜಿಗೆ ಬಂದಿದ್ದಾರೆ, ಮದುವೆನೇ ಫಿಕ್ಸ್ ಆಗ್ತಾ ಇಲ್ಲ, ಮಗಳು 30 ವರ್ಷ ಆಯ್ತು, ಮಗನಿಗೆ 32 ವರ್ಷ ಆಯ್ತು, ಎಷ್ಟೆಲ್ಲ ಹುಡುಕರು ಮದುವೆನೇ ಆಗ್ತಿಲ್ಲ ಅಂತ ಎಷ್ಟೋ ನನ್ನ ತಂದೆ ತಾಯಿಗಳಿಗೆ ಅದಕ್ಕೆ ಪರಿಹಾರನ ನಾನು ಕಳೆದ ಸಂಚಿಕೆಯಲ್ಲಿ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ಮದ್ವೆ ನೋಡ್ಕೊಂಡು ಹೋಗಿದ್ದಾರೆ, ಮದ್ವೆ ಮಾಡ್ಕೋಬೇಕು ಅಂತ, ಆದ್ರೆ ಅದಿನ್ನೂ ರೆಸ್ಪಾನ್ಸ್ ಮಾಡ್ತಿಲ್ಲ. ನನ್ನ ಹತ್ರ ಸುಮಾರು ಜನ ಬಂದು ಕೇಳ್ತಾರೆ, ನೋಡಿ ನಮ್ಮ ಹುಡುಗ ಒಂದೊಳ್ಳೆ ಹುಡುಗಿ ನೋಡ್ದ, ಯಾರೋ ನಮ್ಮ ಕಡೆ ಬ್ರೋಕರ್ ಕರ್ಕೊಂಡೋಗಿ ತೋರಿಸಿದ್ರು, ನೋಡಿದ್ಮೇಲೆ ನಮ್ಮ ಹುಡುಗನ ಒಪ್ಕೊಂಡ, ಹುಡುಗಿ ಚೆನ್ನಾಗಿದ್ದಾಳೆ ಅಂತ. ನಾವು ಮನಸ್ಫೂರ್ತಿ ಒಪ್ಕೊಂಡಿದೀವಿ, ಹುಡುಗಿ ಚೆನ್ನಾಗಿದ್ದಾಳೆ, ನಮ್ಮ ಮನೆ ಸೊಸೆ ಮಾಡ್ಕೊಳ್ಳ ಅಂತ ಹೇಳಿ ನಾವು ನಮ್ಮ ಅಭಿಪ್ರಾಯನ ತಿಳಿಸಿದೀವಿ. ನಿಮ್ಮ ಹುಡುಗಿ ನಮ್ಗೆ ಒಪ್ಪಿಗೆ ಆಗಿದೆ, ನಾವು ಖಂಡಿತ ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳಿದೀವಿ. ಆದ್ರೆ ಎಲ್ಲೋ ಒಂದು ಕಡೆ ಹೆಣ್ಣಿನವರು ಮದುವೆ ಮಾಡ್ಕೊಡ್ತೀವಿ ಇಲ್ಲ ಅಂತ ಏನು ಹೇಳ್ತಾನೆ ಇಲ್ಲ. ಏನ್ ಮಾಡೋದು? ನಮ್ಮ ಹುಡುಗ ಅವಳೇ ಮದುವೆ ಮಾಡ್ಕೋಬೇಕು ಅಂತ ಇದ್ದಾನೆ, ಅಕಸ್ಮಾತ್ ಅವ್ರು ನಾವು ಮಾಡ್ಕೊಡೋಕ್ಕಾಗಲ್ಲ ಅಂದ್ರೆ ನಮ್ಮ ಹುಡುಗನಿಗೆ ಇನ್ನೊಂದ್ ಕಡೆ ಬೇರೆ ಹೆಣ್ಣು ನೋಡ್ಬೋದು ನಾವು. ಯಾಕೆ ಅವ್ರು ಅಷ್ಟು ಫಾಸ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಇದಕ್ಕೇನ್ ಪರಿಹಾರ ಮಾಡ್ಬೇಕು ಅಂತೇಳಿ ಆ ಹುಡುಗಿ ಫೋಟೋ ತಗೊಂಡ್ಬಂದು ನಂಗೆ ತೋರಿಸಿದ್ರು. ಹುಡುಗನ ಕೇಳಿದಾಗ ನಂಗೆ ಆ ಹುಡುಗಿನೇ ಇಷ್ಟ ಆಗಿದೆ, ನಾನು ಅವಳೇ ಮದುವೆ ಮಾಡ್ಕೋಬೇಕು, ಆದ್ರೆ ಯಾಕೆ ಅವ್ರ ಕಡೆ ರೆಸ್ಪಾನ್ಸ್ ಮಾಡ್ತಿಲ್ಲ, ನಾವು ಮದುವೆ ಮಾಡ್ಕೊಡ್ತೀವಿ ನಿಮ್ಗೆ ಇಲ್ಲ ಅಂತ ಆ ಹುಡುಗಿ ತಂದೆ ಆಗ್ಲಿ ತಾಯಿ ಆಗ್ಲಿ ಅಥವಾ ಬ್ರೋಕರ್ ಯಾರು ನಮ್ಗೆ ತೋರ್ಸಿದ್ನೋ ಆ ವ್ಯಕ್ತಿ ಕೇಳೋ ಅವನು ಏನು ಹೇಳ್ತಿಲ್ಲ, ನಂಗೆ ಗೊತ್ತಿಲ್ಲಮ್ಮ, ಒಪ್ಕೊಂಡಿದಾರಂತೆ, ಅದು ಯಾಕೋ ಗೊತ್ತಾಗ್ತಿಲ್ಲ, ಏನಾಗಿದ್ಯೋ ಅನ್ನೋ ಗೊತ್ತಿಲ್ಲ, ನಮ್ಗೆ ಏನು ವಿಚಾರ ಹೇಳೇ ಇಲ್ಲ ಅಂತ ಹೇಳಿದ್ರು. ಇದು ಹುಡುಗನ ಕಡೆ ಇದು ಸ್ಟೋರಿ. ಹುಡುಗನ ಕಡೆ ಈ ಸ್ಟೋರಿ ಆದ್ರೆ, ಹುಡುಗಿ ಕಡೆ ಒಬ್ರು ಬಂದ್ರು ತಂದೆ ತಾಯಿ, ನೋಡಿ ನಮ್ಮ ಹುಡುಗಿಗೆ ಈಗಾಗಲೇ 28 ವರ್ಷ ವಯಸ್ಸಾಗಿದೆ, ಬಿ ಮಾಡಿದಾಳೆ, ಎಂಟೆಕ್ ಮಾಡಿದಾಳೆ, ಅವಳಿಗೀಗ ಒಂದು ಗಂಡು ಹುಡುಕಿದೀವಿ, ನಮ್ಮ ದೂರ ಸಂಬಂಧದವನೇ ಹುಡುಗನ ನಾವು ಚೆನ್ನಾಗಿ ಹತ್ರದಿಂದ ನೋಡಿದೀವಿ, ನಮ್ಮ ಮಗಳು ಕೂಡ ನೋಡಿದಾಳೆ, ಚೆನ್ನಾಗಿದೆ, ನಾವು ಹೇಳಿದೀವಿ ನಮ್ಮ ಮಗಳನ್ನ ನಿಮ್ಮ ಮಗನ್ ಕೊಡ್ತೀವಿ, ದಯವಿಟ್ಟು ಮದುವೆ ಮಾಡ್ಕೊಳ್ಳಿ ಅಂತ ನಾವು ಅವ್ರ ಮನೆಗೆ ಹೋಗಿ ನಾವು ಪ್ರಾರ್ಥನೆ ಮಾಡ್ಕೊಂಡಿದೀವಿ, ಕೇಳ್ಕೊಂಡಿದೀವಿ. ಹುಡುಗನ ಕಡೆಯವರು ಆಯ್ತು ನೋಡೋಣ ಅಂದ್ರು. 1 ತಿಂಗಳಾಯ್ತು, 2 ತಿಂಗಳಾಯ್ತು, 6 ತಿಂಗಳಾದ್ರೂ ಹುಡುಗನ ಮನೆಯಿಂದ ನಮ್ಗೆ ಏನು ರಿಸಲ್ಟೇ ಬಂದಿಲ್ಲ, ಮದುವೆ ಮಾಡ್ಕೋತೀವೋ ಇಲ್ವೋ ಅಂತ. ಆದ್ರೆ ನಮ್ಮ ಹುಡುಗಿ ತುಂಬಾ ಇಷ್ಟಪಟ್ಟಿದ್ದಲ್ಲ ಹುಡುಗನ ಮದುವೆ ಮಾಡ್ಕೋಬೇಕು ಅಂತ. ನಾನು ಅವನೇ ಮದುವೆ ಮಾಡ್ಕೊಳ್ಳೋದು, ಇನ್ಯಾರು ಮದುವೆ ಮಾಡ್ಕೊಳ್ಳೋಂತ ಹಠ ಹಿಡಿತಾಳೆ. ಆದ್ರೆ ಆ ಗಂಡನ ಕಡೆಯವರು, ಹುಡುಗನ ಕಡೆಯವರು ಏನ್ ಮಾಡಿದ್ರು ಕೇಳಿದ್ರು ನಾವು ಮದುವೆ ಮಾಡ್ಕೋತೀವಿ ಇಲ್ಲ ಅಂತ ಹೇಳ್ತಿಲ್ಲ, ಏನ್ ಮಾಡುದು ಅಂತ ಆ ತಂದೆ ತಾಯಿ ಗಂಡನ ಫೋಟೋ ತಗೊಂಬಂದು ನನಗೆ ತೋರಿಸಿದ್ರು. ಇದು ಏನ್ ಮಾಡೋದು ಹೇಳಿ, ನಮ್ಗಂತೂ ಬಹಳ ಇಷ್ಟ ಆಗಿದೆ ಹುಡುಗ, ಒಳ್ಳೆ ಹುಡುಗ, ಜ್ಞಾನವಂತ, ಬುದ್ಧಿವಂತ, ವಿದ್ಯಾವಂತ, ಆರೋಗ್ಯವಂತ, ಚೆನ್ನಾಗಿದ್ದಾನೆ, ನಮ್ಮ ಹುಡುಗಿನ ಒಪ್ಕೊಂಡಿದ್ದಾಳೆ, ಆದ್ರೆ ಗಂಡನ ಮನೆಯವರೇ ಯಾಕೋ ಏನೋ ಉತ್ತರ ಸರಿಯಾಗಿ ಕೊಡ್ತಾ ಇಲ್ಲ, ಏನಾಗಿದೆ ಅಂತ ಕೇಳಿದ್ರು. ಇದು ಒಂದು ಸ್ಟೋರಿ. ಇನ್ನೊಬ್ರು ಬಂದ್ರು, ಪಾಪ ನಮ್ಮ ಹುಡುಗಿಗೆ ಮದುವೆ ಫಿಕ್ಸ್ ಮಾಡ್ಬೇಕು ಅಂತ ಹೇಳಿ ನಾವು ಬಹಳಷ್ಟು ಜನ ಹೋರಾಟ ಮಾಡಿದ್ವಿ. ಬಹಳಷ್ಟು ಜನ ಅಂದ್ರೆ ಏನು, ಒಬ್ಬ ಬ್ರೋಕರು, ಮ್ಯಾರೇಜ್ ಬ್ರೋಕರು, ಅವ್ರು ಬಂದು ಮಿತ್ರರೆಲ್ಲ ಸೇರಿಸಿ ಕಷ್ಟಪಟ್ಟು ಒಂದು ಹುಡುಗನ ಹುಡುಕಿದ್ರು. ಬಹಳ ದಿವಸದಿಂದ ಮದುವೆ ಮಾಡ್ಬೇಕು ಅಂತ ಹೇಳಿ ಹುಡುಕಿ ಸಾಕಾಗಿ ಒಂದು ಹುಡುಗನ ಹುಡುಕಿದ್ರು. ಹುಡುಕಿದ ತಕ್ಷಣ ಹುಡುಗಿ ನೋಡ್ದ, ಹುಡುಗನ್ ನೋಡಿದ್ರು. ಇವರಿಬ್ರು ಹೊಂದ್ಕೊಂಡಿದ್ದಾರೆ, ಆದ್ರೆ ಮದ್ವೆನೇ ಮಾಡಕ್ ಆಗ್ತಾ ಇಲ್ಲ, ಮನೇಲಿ ಒಪ್ಪಿಗೆ ಕೊಡ್ತಿಲ್ಲ. ಆ ಹುಡ್ಗ ಕೇಳಿದ್ರೆ ನಾನು ಅವಳನ್ನೇ ಮದುವೆ ಮಾಡ್ಕೋತೀನಿ ಅಂತಾನೆ, ಈ ಹುಡುಗಿ ಕೇಳಿದ್ರೆ ಅವಳನ್ನೇ ಮದುವೆ ಮಾಡ್ಕೋತೀನಿ ಅಂತಾರೆ. ಆದ್ರೆ ಈ ಕಡೆ ಗಂಡನ ತಂದೆ ತಾಯಿ ಇಮಿಡಿಯೇಟ್ ಮದುವೆ ಮಾಡ್ಬೇಕು ಅನ್ನೋ ಮನಸ್ಸೇ ಬರ್ತಿಲ್ಲ. ಇದು ದೊಡ್ಡ ವಿಶೇಷವಾದಂತ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಏನ್ ಮಾಡೋದು? ಅವ್ರೇನ್ ಕೇಳೋಕ್ಕೂ ಕೊಡಕ್ ರೆಡಿದೀವಿ, ಸೈಟ್ ಕೊಡ್ತೀವಿ, ಕಾರ್ ಕೊಡ್ತೀವಿ, ಏನ್ ಬೇಕೋ ದುಡ್ಡು ಕ್ಯಾಶ್ ಕೊಡಕ್ ರೆಡಿದೀವಿ, ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾ ಇದೀವಿ. ಅವ್ರ ಹತ್ರ ಎಲ್ಲ ಮನ್ಸೇ ಪಡ್ತಿಲ್ಲ. ಹುಡುಗ ನೋಡಿದ್ರೆ ಆಗಾಗ ನಮ್ಮ ಹುಡುಗಿ ಜೊತೆ ಮಾತಾಡ್ತಿರ್ತಾನೆ, SMS ಕಳಿಸ್ತಾನೆ, ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ತಾನೆ, ಐ ಲವ್ ಯು, ಐ ಟು ಲವ್ ಯು ಅಂತ ಹೇಳ್ತಾಳೆ. ಅಯ್ಯೋ ಇವ್ರದ್ರ ಆಧಾರ ನೋಡಕ್ಕಾಗಲ್ಲ, ಅದೇ ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಮದ್ವೆನೇ ಆಗ್ತಿಲ್ಲ ಅಂತ ಒಂದ್ ತಂದೆ ತಾಯಿ ಬಂದು ಕೇಳ್ಕೊಳ್ತಾರೆ ಈ ತರ ಸಮಸ್ಯೆನ.
ಇನ್ನೊಬ್ರು ಬಂದ್ರು ಪಾಪ. ನೋಡಿ, ನಮ್ಮ ಹುಡುಗಿಗೆ ಈಗಾಗಲೇ 29 ವರ್ಷ ವಯಸ್ಸಾಗಿದೆ. 5 ವರ್ಷದಿಂದ ಹುಡುಕ್ತಾ ಇದೀವಿ, ಗಂಡೇ ಸಿಗ್ತಾ ಇಲ್ಲ. ಯಾರೋ ಇದ್ದಕ್ಕಿದ್ದಾಗ ಒಬ್ಬ ಬಂದ್ರು, ನಮ್ಮ ಹುಡುಗಿ ನೋಡಿದ್ರು. ನಮ್ಮ ಕಡೆ ಒಬ್ಬ ಹುಡುಗ ಇದ್ದಾನೆ, ತಾಳಮ್ಮ ಪರಿಚಯ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು. ನೋಡಿದ್ರು, ಕರ್ಕೊಂಡೋಗಿ ಬಂದು ತೋರಿಸಿದ್ರು, ಎಲ್ಲ ಆಯ್ತು. ಇನ್ನೇನು ಮದುವೆ ಮಾಡಬೇಕು, ಯಾವಾಗ ಮಾಡ್ಕೊಡ್ತೀರಾ ಅಂತಲೂ ಕೇಳಿದ್ರು. ನೀವು ಯಾವಾಗ ಹೇಳ್ತಾ ಹೋಗಿ ಮಾಡ್ಕೊಳಕ್ ಹಿಡಿದೀವಿ ಅಂತ ನಾವು ಅಂದ್ವಿ. ಇದ್ದಕ್ಕಿದ್ದಾಗೆ ಯಾಕೋ ಗೊತ್ತಿಲ್ಲ ಮರ್ತೇ ಬಿಟ್ಟಿದ್ದಾರೆ. ಮದುವೆ ಮಾಡ್ಕೊಡಿ ಅಂತ ಕೇಳಿದವ್ರೆ ಮತ್ತೆ ವಾಪಸ್ ಬಂದು ಕೇಳ್ತಾ ಇಲ್ಲ. ಯಾರು ಚಾಡಿ ಹೇಳಿದಾರಾ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ನನಗೆ ಈ ಒಂದು ಸಂಕಟ ನಿವಾರಣೆ ಆಗ್ಬೇಕು, ಇದಕ್ಕೇನ್ ಪರಿಹಾರ ಇದೆ ಹೇಳಿ ಅಂತ ಬಂದು ಕೇಳಿದ್ರು. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ. ಪಾಪ ಅವರು ಬಂದ್ಬಿಟ್ಟು, ನೋಡ್ರಿ ನಮ್ಮ ಮಗಳು MBBS ಮಾಡಿದಾಳೆ. ಅವಳು ಕೂಡ MBBS ಓದ್ತಾಳೆ. ಒಂದು ಹುಡುಗನ ಲವ್ ಮಾಡಿಬಿಟ್ಟಿದ್ದಾಳೆ. ಅವನು ಡಾಕ್ಟ್ರೇ, ಬಹಳ ಜೋರಾಗಿದ್ದಾರೆ, ಚೆನ್ನಾಗಿದ್ದಾರೆ, ಒಳ್ಳೆ ಹುಡುಗ. ಇಬ್ರು ಲವ್ ಮಾಡಿದ್ದಾರೆ. ನಾವು ಒಳ್ಳೆ ಮದುವೆ ಮಾಡ್ಕೊಡ್ಬೇಕು ಅಂತಾನು ಡಿಸೈಡ್ ಮಾಡಿದೀವಿ. ಯಾವ ಕ್ಯಾಸ್ಟ್ ಆದ್ರೂ ಪರವಾಗಿಲ್ಲ, ಒಟ್ಟಲ್ಲಿ ಲವ್ ಮಾಡಿದ್ದಾರೆ, ಒಬ್ರಿಗೊಬ್ರು ಅರ್ಥಕೊಂಡಿದ್ದಾರೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಚೆನ್ನಾಗಿರ್ತಾರೆ ಅಂತ ನಮ್ಗೆ ಒಳ್ಳೆ ಭರವಸೆ ಇದೆ. ನಾವ್ ಎಷ್ಟೇ ಬೇಡ್ಕೊಂಡ್ರು ಗಂಡನ ಮನೆಯವರು ಒಪ್ಕೋತಾ ಇಲ್ಲ, ಅವನು ಒಪ್ಕೋತಾ ಇಲ್ಲ. ಲವ್ ಮಾಡ್ತಿದ್ದಾನೆ, ಮದುವೆ ಮಾಡ್ಕೋಬೇಕು ಅಂತ ಅವನಿಗೂ ಮನ್ಸು ಬರ್ತಿಲ್ಲ. ಅಕಸ್ಮಾತ್ ಅವನು ನಂಗೆ ಮದುವೆ ಮಾಡಿಸಿ ಹುಡುಗಿ ನೋಡಿದೀನಿ, ಲವ್ ಮಾಡ್ತೀನಿ ಅಂತ ಅವ್ರ ಅಪ್ಪ ಅಮ್ಮನಿಗೆ ಹೇಳಿದ್ರು ಕೂಡ ಅವರು ಯಾಕೋ ಇನ್ನು ಮುಂದೆ ನೋಡ್ತಾ ಇದಾರೆ, ಮದುವೆನೇ ಮಾಡಕ್ ಬಿಡ್ತಿಲ್ಲ. ಈಗೇನಾಗಿದೆ, ಏಜ್ ಆಗ್ತಾ ಇದೆ, ಏನ್ ಮಾಡೋದು, ಇಬ್ರಿಗೂ ಮದುವೆ ಆಗ್ಬೇಕಲ್ಲ ಅಂತ ಹೇಳಿ ಬಂದ್ ನನ್ ಕೇಳಿದ್ರು. ಇನ್ನೊಬ್ರು ಅಪಾಯಿಂಟ್ಮೆಂಟ್ ತಗೊಂಡ್ ಬಂದು ಕೇಳಿದ್ರು. ನೋಡಿ, ನನ್ನ ಮಗಳು, ಮೊದಲನೇ ಮಗಳು MD ಆಗಿದ್ದಾಳೆ, ಗಂಡಿನ ಡಾಕ್ಟರ್, ಆಪ್ಥಮಾಲಜಿಸ್ಟ್, MBBS ಮಾಡಿ MD. ನನ್ನ ಸ್ವಂತ ತಮ್ಮ ಇದ್ದಾನೆ, ಅವನು ಕೂಡ ಒಳ್ಳೆ ರಾಜಕೀಯ ಕ್ಷೇತ್ರದ ಒಳ್ಳೆ ವ್ಯಕ್ತಿತ್ವ ಇರುವಂತವನು. ನನ್ನ ಮಗಳನ್ನ ನನ್ನ ತಮ್ಮನಿಗೆ ಕೊಡ್ಬೇಕು ಅಂತ ಇದೀವಿ. ಗಂಡು ಎಲ್ಲಿ ಹುಡ್ಕಕ್ ಹೋಗಿಲ್ಲ, ಅವ್ರ ಸ್ವಂತ ತಮ್ಮ ಮನೇಲೇ ಇದ್ದಾನೆ. ಮಗಳು MD, ತಮ್ಮನೂ ದೊಡ್ಡ ಪೊಲಿಟಿಷಿಯನ್, ಜೋರಾಗಿ ಗ್ರ್ಯಾಂಡ್ ಆಗಿದ್ದಾರೆ, ಬಹಳ ಶ್ರೀಮಂತರು. ಅದು ಮದ್ವೆನೇ ಆಗ್ತಿಲ್ಲ. ನೋಡಿ, ಗಂಡು ಇನ್ಯಾವ ಊರಲ್ಲೂ ಇಲ್ಲ, ಇನ್ನೆಲ್ಲೂ ಹುಡುಕ್ಬೇಕಾಗಿಲ್ಲ. ಆ ಬ್ರೋಕರ್ಗೆ ಹೇಳಿ ಜಾತಕ ಕೊಟ್ಟು ಹುಡ್ಕೊಂಬಾರತ್ವ ಅಂತ ಹೇಳೋಂಗಿಲ್ಲ. ಆ ಫ್ರೆಂಡ್ಸು, ಆ ರಿಲೇಟಿವ್ಸ್ಗೆ ನನ್ನ ಮಗಳಿಗೊಂದು ಗಂಡು ಹುಡ್ಕೊಡಿ ಅಂತ ಕೇಳೋ ಗೋಜೆ ಇಲ್ಲ, ಅಂತ ಸಂದರ್ಭನೇ ಇಲ್ಲ. ಆದ್ರೆ ಗಂಡು ಮನೇಲೇ ಇದೆ, ಹೆಣ್ಣು ಇಲ್ಲೇ ಇದೆ, ಮದ್ವೆನೇ ಆಗ್ತಿಲ್ಲ. ಬೇಗ ಮದ್ವೆ ಮಾಡ್ಕೋಬೇಕು ಅಂತ ಅಂದ ಒಂದು ತವಕ ಇರೋರು ಮದ್ವೆನೇ ಮಾಡಕ್ಕಾಗ್ತಾ ಇಲ್ಲ. ಇದೆಲ್ಲ ನೋಡಿದಾಗ ಆ ಮದ್ವೆ ಆಗ್ಬೇಕಾದ್ರೆ ಆ ಸ್ಪೀಡ್, ಮದ್ವೆ ಅನ್ನೋ ಸ್ಪೀಡ್ ನಲ್ಲಿ ಏನೋ ಕಳಂಕ ಇದೆ, ಏನೋ ಪ್ರಾಬ್ಲಮ್ ಇದೆ. ಹಾಗಾದ್ರೆ ಇದನ್ನ ನಿವಾರಣೆ ಮಾಡೋದು ಹೇಗೆ ಅನ್ನೋದನ್ನ ನಾನು ಸಣ್ಣ ವಿರಾಮದ ನಂತರ ತಿಳಿಸ್ಕೊಡ್ತೀನಿ. ಬನ್ನಿ, ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಗಂಡು ರೆಡಿ ಇದೆ, ಹೆಣ್ಣು ರೆಡಿ ಇದೆ, ದುಡ್ಡು ರೆಡಿ ಇದೆ, ಎಲ್ಲ ಇಮಿಡಿಯೇಟ್ ಇವತ್ತು ಅಂದ್ರೆ ಸಾಕು, ನಾಳೆ ಬೆಳಗ್ಗೆ ಮದುವೆ ಮಾಡಕ್ ಬಿಡ್ತಾರೆ. ಆ ಲೆವೆಲ್ಗೆ ಹಣಕಾಸು ವ್ಯವಹಾರ ಎಲ್ಲ ಚೆನ್ನಾಗಿದೆ. ಆದ್ರೆ ಬೇಗ ಆಗ್ತಾ ಇಲ್ಲ. ಮದ್ವೆನೇ ಆಗ್ತಾ ಇಲ್ಲ, ಫಿಕ್ಸೇ ಮಾಡ್ಕೊಳಕ್ ಆಗ್ತಿಲ್ಲ. ಅವರೆಲ್ಲ ಇಲ್ಲಿ ವಿವಾಹ ಯೋಗ ಇದೆ. ನಾ ಕಳೆದ ಸಂಚಿಕೆಯಲ್ಲಿ ವಿವಾಹ ಯೋಗನೇ ಇಲ್ಲ ಅಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ. ಇಲ್ಲಿ ವಿವಾಹ ಯೋಗ ಇದೆ. ಲವ್ ಮಾಡಿದಾರೆ, ಆಗ್ಲೇ ಹುಡುಗನು ಹುಡುಗಿ ನೋಡಿದಾನೆ, ಹುಡುಗಿ ಹುಡುಗನು ನೋಡಿದಾಳೆ, ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ. ಆದ್ರೆ ಮದ್ವೆ ಆಗ್ತಾ ಇಲ್ಲ. ಶೀಘ್ರವಾಗಿ ಮದ್ವೆ ಫಿಕ್ಸ್ ಆಗ್ತಿಲ್ಲ, ಫಾಸ್ಟ್ ಆಗಿ ಆಗ್ತಿಲ್ಲ, ಯಾಕೋ ತಡೀತಾ ಇದೆ. ಆದ್ರೆ ಹುಡುಗನಿಗೂ ಏಜ್ ಆಗ್ತಿದೆ, ಹುಡುಗಿಗೂ ಏಜ್ ಆಗ್ತಿದೆ. ಇವೆರಡು ಮಧ್ಯದಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಶುಕ್ರ ವಿವಾಹಕಾರಕ, ಸಂತಾನಕಾರಕ, ವೈಭವಕಾರಕ, ಸಂಪತ್ಕಾರಕ ಶುಕ್ರ ಗ್ರಹ, ವೀನಸ್. ಗುರುಬಲ ಇದ್ರೆ ಮಾತ್ರ ಮದ್ವೆ ಆಗೋದು. ಇಬ್ರಿಗೂ ಗುರುಬಲ ಇದೆ, ಅದಕ್ಕೆ ಒಬ್ರಿಗೊಬ್ರು ನೋಡಿದ್ದಾರೆ, ಮಾತುಕತೆ ಆಗಿದೆ, ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಇಬ್ರು ಒಪ್ಕೊಂಡಿದ್ದಾರೆ, ಮದ್ವೆ ಆಗ್ತಿಲ್ಲ. ಯಾಕೆ ಅಂತ ನೋಡಿದಾಗ, ಶನಿ ಬಾಧೆ ಇದ್ದಾಗ ಅಥವಾ ಕುಜ ಮಂಗಳದ ದೋಷ ಇದ್ದಾಗ ಏನಾಗತ್ತೆ,
ಆ ವಿವಾಹಕ್ಕೆ ಯೋಗ ಇದ್ರೂ ಕೂಡ ಫಾಸ್ಟ್ ಆಗಿ ಆಗ್ತಾ ಇಲ್ಲ, ಬೇಗ ಆಗ್ತಿಲ್ಲ. ಮತ್ತು ಮದ್ವೆ ಆಗತ್ತೆ ಇನ್ನೊಂದು 6 ತಿಂಗಳು, ಇನ್ನು 1 ವರ್ಷಕ್ಕೋ, ಇನ್ನು 2 ವರ್ಷಕ್ಕೋ, ಇನ್ನು 3 ವರ್ಷಕ್ಕೆ ಆಗ್ಬೋದು. ಆದ್ರೆ ವಿವಾಹ ಅನ್ನೋದನ್ನ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಕಳೆದ ಸಂಚಿಕೆಯಲ್ಲಿ ನಾನು ಹೇಳದೆ ವಿವಾಹ ಯೋಗನೇ ಇಲ್ಲ ಅಂದ್ರೂ ಕೂಡ ಆ ಯೋಗ ಹೆಂಗ್ ತರ್ಕಬಹುದು ಅಂತ ಹೇಳಿ ನಾನು ಮುದ್ರಾಮಂತ ತಂತ್ರ ಹೇಳಿದ್ದೆ. ಇಲ್ಲಿ ವಿವಾಹ ಆಗಕ್ಕೆ ಇಂಜೆಕ್ಷನ್ ಕೊಡ್ಬೇಕಾಗಿಲ್ಲ, ಈಗಾಗಲೇ ವಿವಾಹ ಆಗೋ ಯೋಗ ಇದೆ. ವಿವಾಹ ಆಗಕ್ಕೆ ವೀಸಾ ಆಗ್ಲೇ ಸಿಕ್ಕಿದೆ, ವೀಸಾ ಪರ್ಮಿಟ್ ಲೈಸೆನ್ಸ್ ಇದೆ. ಅದೇ ಮದುವೆ ಆಗ್ತಿಲ್ಲ, ಫಾಸ್ಟ್ ಆಗಿ ಆಗ್ತಿಲ್ಲ, ಏನೋ ಗೊತ್ತಿಲ್ಲ. ನೋಡಿದರೆ ಮದುವೆ ಮಾಡ್ಕೊಂಡು ಬಿಡಬೇಕು ಅಂತ ಯೋಚನೆ, ಏನೋ ಒಂದು ಯೋಚನೆ, ಸ್ಲೋ ಮೋಷನ್, ಸ್ಲೋ ಇದೆ. ಮಗನ್ ನೋಡಾಯ್ತು ಹೆಣ್ಣು, ನಾಳೆ ಹೇಳಿದ್ರಾಯ್ತು, ನಾಳಿಂದ ಹೇಳಿದ್ರಾಯ್ತು. ಬೇರೆ ಏನೋ ಹುಡುಕ್ಬೇಕಾ, ಬೇರೆ ಏನಾದ್ರು ತಂದು ತೋರಿಸ್ಬೇಕು, ಇನ್ನೊಂದು 2-3 ಹುಡುಗಿನ? ಇಲ್ಲ, ನಮ್ಗೆ ಆ ಹುಡುಗಿನೇ ಚೆನ್ನಾಗಿದೆ, ಇನ್ ಯಾವ ಫೋಟೋನು ತೋರಿಸ್ಬೇಡಿ, ಯಾವ ಜಾತಕನೂ ತರಬೇಡಿ, ಅವಳೇ ಸರಿಗಿದ್ದಾಳೆ. ಮತ್ ಯಾಕೆ ಒಪ್ಪಿಗೆ ಕೊಡ್ತಿಲ್ಲ ನೀವು ಮದ್ವೆ ಮಾಡ್ಕೊಳ್ಳಿ ಅಂತ? ಏನೋ ಒಂದು ಯೋಚನೆ ಇದೆ. ಇರಿ ತಾಳಿ ನೋಡೋಣ ಅಂತಾರೆ ಅಪ್ಪ ಅಮ್ಮ, ಗಂಡಿನ ಅಪ್ಪ ಅಮ್ಮ. ಇಲ್ಲಿ ಗಂಡು ಹುಡುಗ ಆಗ್ಲೇ ಕಾಯ್ತಾ ಇದ್ದಾನೆ, ನಾನು ಮದುವೆ ಮಾಡ್ಕೋಬೇಕು ಅವಳನ್ನ ಅಂತ. ಆದ್ರೆ ಅಪ್ಪ ಅಮ್ಮ ಅಂದ್ರೆ ಹುಡುಗಿ ತಂದೆ ತಾಯಿ ತಡಿತಾ ಇದಾರೆ. ಯಾಕೆ? ನಮ್ಗೆ ಆ ಹುಡುಗ ಇಷ್ಟ ಇದ್ದಾನೆ, ನಮ್ಗೆ ಅವನಿಗೆ ಕೊಡೋದು ನನ್ನ ಮಗಳನ್ನ, ಚೆನ್ನಾಗಿದ್ದಾನೆ, ಒಳ್ಳೆ ಹುಡುಗ, ವಿದ್ಯಾವಂತ, ಗುಣವಂತ, ಆರೋಗ್ಯವಂತ, ಎಲ್ಲವಂತ, ಅವನ್ಗೆ ಕೊಡ್ಬೇಕು ಅಂತಿದೀವಿ. ಮತ್ತೆ ಯಾಕೆ ನೀವು ಕೊಡ್ತಿಲ್ಲ? ಇರ್ರಿ ಅಥವಾ ಯಾರಾದ್ರೂ ಬೇರೆ ಹುಡುಗನ್ ಹುಡುಕ್ತಾ ಇದ್ದೀರಾ? ಅವನಿಗಿತ್ತು ಚೆನ್ನಾಗಿರೋನ್ ಯಾರು ಹುಡುಕ್ತಾ ಇದ್ದೀರಾ? ಇಲ್ಲಪ್ಪ, ನಾವ್ ಯಾವ ಹುಡುಗನ್ ಹುಡುಕ್ತಾ ಇಲ್ಲ. ಮತ್ ಯಾಕೆ ಇನ್ನು ಮದುವೆ ಫಿಕ್ಸ್ ಮಾಡ್ತಿಲ್ಲ? ಯಾಕೇನ್ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಅವರು ಇನ್ನೊಂದು ಹುಡುಗಿನ ನೋಡ್ತಿಲ್ಲ, ಗಂಡನ ಕಡೆಯವರು ಒಂದು ಹುಡುಗಿ ನೋಡಿ ಫಿಕ್ಸ್ ಆಗಿದೆ, ಆದ್ರೆ ಮದುವೆ ನಡೀತಾ ಇಲ್ಲ, ಎಂಗೇಜ್ಮೆಂಟ್ ಆಗ್ತಿಲ್ಲ. ಇಲ್ಲಿ ಹುಡುಗಿ ಕಡೆನಲ್ಲಿ ಇನ್ನೊಂದು ಗಂಡು ಹುಡುಕ್ತಾ ಇಲ್ಲ, ಹುಡುಕಿದ್ದಾರೆ, ಹುಡುಗನ್ನ ಒಪ್ಕೊಂಡಿದ್ದಾರೆ, ಎಂಗೇಜ್ಮೆಂಟ್ ಆಗ್ತಿಲ್ಲ ಅಥವಾ ಮದ್ವೆನೇ ಆಗ್ತಿಲ್ಲ. ಬಟ್ ಏನೋ ಒಂದು ಕಾರಣ ಇದೆ. ಇಲ್ಲಿ ಹುಡುಗನಿಗೂ ಹುಡುಗಿಗೂ ಪೂರ್ವ ಜನ್ಮದಲ್ಲೇನಾದ್ರೂ ವಿವಾಹಿತರ ಶಾಪ ಇದ್ರೆ ಮದುವೆ ಮಾಡಿಸಿರ್ತಾರೆ, ಅಥವಾ ಮದುವೆ ಆಗಿರೋನ ಬೇರೆ ಮಾಡಿಬಿಟ್ರೆ ಈ ಜನ್ಮದಲ್ಲಿ ಮದುವೆ ಆಗೋದು ಕಷ್ಟ. ಮದುವೆ ಮಾಡಿಸಿರೋ ದಂಪತಿಗಳನ್ನ ಚಾಡಿ ಹೇಳಿ, ಸುಳ್ಳು ಹೇಳಿ ಬೇರೆ ಮಾಡಿದ್ರೆ ಅವ್ರಿಗೆ ಈ ಜನ್ಮದಲ್ಲಿ ಮದುವೆ ಮಾಡೋದು ಬಹಳನೇ ಕಷ್ಟ. ಆ ಕರ್ಮನ ಹುಡುಕಿ ಅದಕ್ಕೆ ಪರಿಹಾರ ಮಾಡಿದ್ರೆ ಮಾತ್ರ ಮದುವೆ ಆಗುತ್ತೆ. ಹೇಳಕ್ಕಾಗಲ್ಲ. ಆ ಕರ್ಮ ಕಳಿತಿದ್ದಂಗೆ ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಆಫೀಸ್ಗೂ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತಾರೆ. ಛತ್ರನೂ ಇಲ್ಲ, ಚೌಟ್ರಿ ಇಲ್ಲ, ಎಂತದೂ ಇಲ್ಲ, ಪಟ್ಟಂತ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ತಟ್ಟಂತ ಮನೆಗೆ ಬಂದ್ಬಿಡ್ತಾರೆ. ಇಲ್ಲಿ ಪೂರ್ವ ಜನ್ಮದಲ್ಲಿ ಯಾರಾದ್ರೂ ವಿವಾಹಿತರನ್ನ ಬೇರ್ಪಡಿಸಿದ್ರೆ, ಚಾಡಿ ಹೇಳಿ, ಅವಮಾನ ಮಾಡಿ, ನಿಂದನೆ ಮಾಡಿ, ವಿವಾಹಿತರನ್ನ ನೋವು ಮಾಡಿದ್ರೆ ಈ ಜನ್ಮದಲ್ಲಿ ಬೇಗ ಮದ್ವೆ ಆಗೋದು ಕಷ್ಟ. 30 ಆದ್ರೂ ಮದ್ವೆ ಆಗಲ್ಲ, 35 ಆದ್ರೂ ಮದ್ವೆ ಆಗಲ್ಲ, 40 ವರ್ಷ ಆದ್ರೂ ಮದ್ವೆ ಆಗಲ್ಲ. ಎಷ್ಟೋ ಜನ ಹಾಗೆ ಇದ್ದಾರೆ ಹೆಣ್ಮಕ್ಳು. ಹಾಗೆ ಇದ್ದಿದ್ದು ಮೆನ್ಸಸ್ ಎಲ್ಲ ಕಂಪ್ಲೀಟ್ ಸ್ಟಾಪ್ ಆಗ್ಬಿಟ್ಟಿದೆ. ಮೆನ್ಸಸ್ ಯಾವಾಗ ಸ್ಟಾಪ್ ಆಯ್ತು? ಮಕ್ಕಳಾಗಲ್ಲ, ಮದ್ವೆ ಆದ್ರೂ ಏನ್ ಲಾಭ ಇಲ್ಲ. ಎಷ್ಟೋ ಜನ ಗಂಡು ಹುಡುಗರಿಗೆ 35-40 ದಾಟಿದ್ರು ಕೂಡ ಮದುವೆ ಆಗಿಲ್ಲ. ಆಮೇಲೆ ಮದುವೆ ಮಾಡ್ಕೊಂಡವ್ರಿಗೆ ವೀರ್ಯೋತ್ಪತ್ತಿನಲ್ಲಿ ತೊಂದರೆ ಇರ್ತದೆ, ಸಂತಾನ ಯೋಗ ಇರೋದಿಲ್ಲ. ಕಾರಣ ಈ ವಿವಾಹ ದಾಂಪತ್ಯ ಜೀವನದಲ್ಲಿ ಏನಾದ್ರು ತೊಂದರೆಗಳು ಮಾಡಿದ್ರೆ ಈ ಜನ್ಮದಲ್ಲಿ ಆ ಶಾಪದಲ್ಲಿ ನರಳುತ್ತಾರೆ. ಆಗ ಆ ತರ ಇದ್ದಲ್ಲಿದ್ದಾಗ ಅದಕ್ಕೆ ಇಂಜೆಕ್ಷನ್, ಅದಕ್ಕೊಂದು ಪರಿಹಾರ, ಅದಕ್ಕೊಂದು ಔಷಧಿ, ಅದಕ್ಕೊಂದು ಮದ್ದು ನಾವೇನಾದ್ರು ಕೊಟ್ರೆ ಆ ದೋಷಕ್ಕೆ ಈ ಮದ್ದು ಕೊಟ್ಟಾಗ ನಿವಾರಣೆ ಆಗ್ಬಿಡುತ್ತೆ. ಯಾವಾಗ ಹೋದ ಜನ್ಮದಲ್ಲಿ ನಾವು ಬೇರೆ ಸಂಸಾರನ ಹಾಳು ಮಾಡಿದ್ರೆ ಈ ಜನ್ಮದಲ್ಲಿ ಅವಳು ಅವಿವಾಹಿತೆ ಆಗಿ ಅಥವಾ ಅವನು ಮದುವೆನೇ ಆಗದೆ ಬ್ರಹ್ಮಚಾರಿ ಆಗಿರೋಂಥ ಸಂದರ್ಭ ಬರ್ತದೆ. ತಂದೆ ತಾಯಿಗೆ ಅದೇನು, ಅಯ್ಯೋ ಇಷ್ಟ ಎಲ್ಲ ಇದ್ದೀವಿ, ನಮ್ಗೆಲ್ಲ ಇದೆ, ಮದ್ವೆನೇ ಆಗ್ತಿಲ್ಲ, ಮದ್ವೆನೇ ಬೇಡ ಅಂತಾನೆ, ಬೇಡ ಅಂತಾನೆ. ಇವಳು ನಾನು ಹಿಂಗೆ ಇದ್ಬಿಡ್ತೀನಿ, ನನ್ ಮದ್ವೆನೇ ಬೇಡ, ನಿಮ್ಮನ್ನ ನೋಡ್ಕೊಂಡು ಚೆನ್ನಾಗಿ ಇದ್ಬಿಡ್ತೀನಿ ಅಪ್ಪ ಅಮ್ಮ ಅಂತಾಳೆ. ಅವ್ನು ನೋಡ್ರೆ ನನ್ ಮದ್ವೆನೇ ಬೇಡ, ಎಷ್ಟು ಜನ ಜಗತ್ನಲ್ಲಿ ನಾನು ಒಬ್ಬ, ಮದ್ವೆ ಯಾಕೆ ಮಾಡ್ಕೋಬೇಕು ಅಂತ ಆ ರೀತಿ ಮತಿ ಯಾವಾಗ ಕೊಡುತ್ತೋ ಆ ರೀತಿ ಕಠಿಣವಾದಂತ ಮನಸ್ಸನ್ನು ಸೃಷ್ಟಿ ಮಾಡುತ್ತೆ ಈ ಶಾಪ, ಈ ಪಾಪ. ಯಾವಾಗ ಬೇರೆ ಕುಟುಂಬನ ನಾವು ಚಾಡಿ ಹೇಳಿ ಬೇರೆ ಮಾಡಿ ನಿಂದನೆ ಮಾಡಿದ್ವೋ ಆಗ ಸರ್ಪದೋಷನೂ ಬಂದ್ಬಿಡುತ್ತೆ. ಅದರಿಂದ ಈ ಸರ್ಪದೋಷವನ್ನ ತೆಗಿಬೇಕು ಅಂತಂದ್ರೆ ನಾವು ಆ ತ್ರಿಶಕ್ತಿಯನ್ನ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿಯರನ್ನ ಧ್ಯಾನ ಮಾಡ್ಬೇಕಂತೆ. ಆ 3 ತ್ರಿಶಕ್ತಿಗಳ ಫಲದಿಂದ ಆ ಪಾಪ ನಿವಾರಣೆಯಾಗಿ ಈ ವಿವಾಹ ಯೋಗ ಮುಂದಕ್ಕೆ ಹೋಗುತ್ತಂತೆ. ಅಂದ್ರೆ ಆಗ ಪಟ 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 ಅಂತ ಶುರುವಾಗುತ್ತೆ. ಏನ್ರಿ ನೀವು 6 ತಿಂಗಳಿಂದ ಬಂದು ನಿಮ್ಮನ್ನ ಹುಡುಗಿ ನೋಡ್ಕೊಂಡು ಹೋಗಿದ್ವಿ, ನಮ್ಗೆ ಈಗ ಮದುವೆ ಮಾಡ್ಕೊಳಕ್ ಬಂದಿದ್ವಿ, ಯಾವಾಗ ಮಾಡ್ಕೊಡ್ತೀರಿ ಹೇಳಿ, ಪಟ್ ಅಂತ ಫಿಕ್ಸ್. ಎಂಗೇಜ್ಮೆಂಟ್ ಬೇಡ ರೀ, ಮದುವೆನೇ ಫಿಕ್ಸ್ ಮಾಡ್ಬಿಡೋಣ.
ಏನು ನಿಮ್ಮ ಹುಡುಗನ ಆಗ್ಲೇ ನಾವು ಬಂದು ಮಾತಾಡ್ಸ್ಕೊಂಡು ಹೋದ್ವಿ, ನಿಮ್ಮ ಮಗಳನ್ನ ಸೊಸೆ ತಗೋಬೇಕು ಅಂತ ಇದೀವಿ, ನಮಗೀಗ ಏನೋ ಕಾರಣ ಅಂತ ಮಧ್ಯೆ ಗ್ಯಾಪ್ ಆಯ್ತು, ಇಷ್ಟು ಏನೋ ಸ್ವಲ್ಪ ಸಮಸ್ಯೆ ಆಯ್ತು, ಈಗ ನಾವು ಮದುವೆ ಮಾಡಕ್ ರೆಡಿ ಇದೀವಿ, ಮಾಡ್ಕೊಡ್ತೀರಾ ನಿಮ್ಮ ಮಗಳನ್ನ ನಮ್ಮ ಮಗನಿಗೆ ಅಂತ ಕೇಳ್ತಾರೆ. ಯಾವಾಗ ಈ ಮಂತ್ರಶಕ್ತಿ ಪ್ರಭಾವ ಹೋದಾಗ ಜಾತಕದಲ್ಲಿ, ಅಂದ್ರೆ ಕುಜ ಮತ್ತೆ ಶನಿ ತುಂಬಾ ನಮ್ಮದಲ್ಲಿ ನೀಚನಿದ್ದಾಗ ವಿವಾಹ ಯೋಗ ಇದ್ರೂ ಕೂಡ ಬೇಗ ಮುಗಿಸಲ್ಲ, ಫಾಸ್ಟ್ ಆಗಿ ಆಗಲ್ಲ, ಎಲ್ಲೋ ತಡೆಗಳು, ಫಾಸ್ಟ್ ಆಗಿ ಆಗಕ್ ಬಿಡೋದಿಲ್ಲ. ಶೀಘ್ರ ಅಂತ ಕರೀತಾರೆ, ಶೀಘ್ರ ಬರೀ ಕ್ವಿಕ್ ಆಗಿ ಫಾಸ್ಟ್ ಆಗಿ. ಅದನ್ನು ತಡೆಯುವಂತ ಶಕ್ತಿ ಯಾರಿಗಿದೆ? ಮಂಗಳ ಗ್ರಹ ಕುಜನಿಗೆ. ಮತ್ತೆ ಶನಿ ತುಂಬಾ ಜಿಗುಪ್ಸೆ ಸೃಷ್ಟಿ ಮಾಡ್ತಾನೆ. ಶನಿ ವೈರಾಗ್ಯಕಾರಕ. ಅಯ್ಯೋ ನನಗೂ ಆಸೆ ಅವಳು ಮದುವೆ ಮಾಡ್ಕೋಬೇಕು ಅಂತ, ಇವಳಿಗೂ ಆಸೆ, ಅದ್ ಯಾಕೋ ಮದ್ವೆನೇ ಆಗ್ತೀವಲ್ಲ, ಏನ್ ಕಾರಣ ಅವ್ರ ಅಪ್ಪ ಅಮ್ಮನೂ ರಿಜೆಕ್ಟ್ ಮಾಡಿಲ್ಲ, ಇವ್ರ ಅಪ್ಪ ಅಮ್ಮನೂ ರಿಜೆಕ್ಟ್ ಮಾಡಿಲ್ಲ, ನಾನು ರಿಜೆಕ್ಟ್ ಮಾಡಿಲ್ಲ, ನಮ್ಮೆಲ್ಲ ಒಪ್ಪಿಗೆ ಇದೆ, ಯಾಕೋ ಮದ್ವೆ ಆಗ್ತಿಲ್ಲ ಅಂತ ಕೊರತೆ. ಔಷಧಿ ತಗೊಂಡಾಯ್ತು, ಇಂಜೆಕ್ಷನ್ ತಗೊಂಡಿದ್ದಾಯ್ತು, ಟಾನಿಕ್ ಕುಡ್ದಿದ್ದಾಯ್ತು, ಎಲ್ಲ ಆಯ್ತು, ಕಾಯಿಲೆ ಹೋಗ್ತಿಲ್ಲ ಅಂತಾರಲ್ಲ, ಹಾಗೆ ಹಣ ಇದೆ, ಹುಡುಗಿ ನೋಡಿದೀವಿ, ಗಂಡು ನೋಡಿದೀವಿ, ಎಲ್ಲ ಇದೆ, ಮದ್ವೆ ಆಗ್ತಿಲ್ಲ, ಯಾಕೋ ಸ್ಲೋ, ತಡೀತಾ ಇದೆ. ಯಾಕೆ ತಡೀತಿದೆ? ಕುಜ ಮತ್ತೆ ಶನಿ ಗ್ರಹದ ದೋಷದಿಂದ. ಕುಜ ಶನಿ ದೋಷ ಇದ್ದಾಗ ಏನಾಗತ್ತೆ? ಅವ್ರ ಮೇಲೆ ಯಾವ್ದೋ ಒಂದು ಸಾವು ಬರ್ಬೋದು, ಸೂತ್ಕ ಬರ್ಬೋದು, ಆ ಸೂತ್ಕದ ಫಲದಿಂದ ಮುಂದೂಡಾಯ್ತು, ಅಥವಾ ಅಲ್ಲಿ ಯಾವ್ದೋ ಒಂದು ನಮ್ಮಲ್ಲಿ ಒಬ್ಳು ನಮ್ಮ ಸೊಸೆ ಪ್ರೆಗ್ನೆಂಟ್ ಇದ್ದಾಳೆ, ಅವ್ಳು ಡೆಲಿವರಿ ಆಗೋ ನಾವು ಮದುವೆ ಮಾಡಲ್ಲ ಅನ್ನೋದು ಒಂದು ಬಂತು, ಅಥವಾ ಇನ್ನೇನೋ ಅವನು ಯಾವ್ದೋ ಒಂದು ಇನ್ನೊಂದು ಚೂರು ಏನೋ ಕೆಲಸ ಇದೆ, ಓದ್ತಿದ್ದಾನೆ, ಅದಕ್ಕೆ ಅವನು ಓದೋ ಮುಗಿಯೋರ್ಗು ಮದುವೆ ಮಾಡ್ಕೊಳಕ್ ಆಗಲ್ಲ, ಯಾವ್ದೋ ಒಂದು ಸಣ್ಣ ರೀಸನ್ ಇಂದ ಹಿಂದೆ ಹೋಗ್ತಾ ಇದೆ, ಫಾಸ್ಟ್ ಆಗಿ ಆಗ್ತಿಲ್ಲ. ಹಾಗಿದ್ರೆ ನಮ್ಮ ವಿವಾಹ ಶೀಘ್ರವಾಗಿ ಆಗ್ಬೇಕು ಅಂದ್ರೆ ಏನು ಮುದ್ರೆ, ಏನ್ ಮಂತ್ರ, ಏನ್ ತಂತ್ರ ಮಾಡ್ಬೇಕು ಅನ್ನೋದನ್ನ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗ್ಲೇ ಹೇಳ್ತಿದ್ದೆ ವಿರಾಮಕ್ಕೆ ಮುಂಚೆ, ಎಲ್ಲ ಇದೆ, ಸಿದ್ಧತೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ವಿ, ಅದು ಮದ್ವೆ ಆಗ್ತಿಲ್ಲ, ಯಾಕೋ ಒಂದು ಸ್ಲೋ ಅಂತ ಹೇಳ್ತಾ ಇದಾರೆ. ಏನ್ ಸ್ಲೋದು? ಅದೇನೋ ಸೂತ್ಕನೋ, ಒಂದು ಸಾವೋ, ಒಂದು ಆಕ್ಸಿಡೆಂಟೋ, ಅದು ಯಾವ್ದೋ ಎಕ್ಸಾಮ್ ಪಾಸ್ ಆಗಿಲ್ಲ, ಅದ್ಯಾವ್ದೋ ರಿಸಲ್ಟ್ ಇಲ್ಲ, ಮತ್ತೆ ಅದೇನೋ ಒಂದು ಸೊಸೈಟಿ ಡೆಲಿವರಿ ಆಗ್ಬೇಕು, ಅದ್ ಡೆಲಿವರಿ ಆದ್ಮೇಲೆ ಮದ್ವೆ ಮಾಡ್ಕೊಳ್ಳೋಣ ಅಂತ ಇದೀವಿ. ಏನೋ ಒಂದು ರೀಸನ್ ಅಲ್ಲಿ ಮದ್ವೆ ಆಗಕ್ ಬಿಡ್ತಿಲ್ಲ. ಅದರಿಂದ ಮದ್ವೆ ಆಗುವಂತ ಹುಡುಗ, ಮದ್ವೆ ಆಗುವಂತ ಹುಡುಗಿ ಇಬ್ರು ಒಪ್ಕೊಂಡಿದ್ದಾರೆ, ಗಂಡನ ಮನೆಯವರು ಒಪ್ಕೊಂಡಿದ್ದಾರೆ, ಹುಡುಗಿ ಮನೆಯವರು ಒಪ್ಕೊಂಡಿದ್ದಾರೆ. ಆದ್ರೆ ಮದ್ವೆ ಆಗ್ತಿಲ್ಲ ಅಂದಾಗ 3 ತಿಂಗಳಾಯ್ತು, 4 ತಿಂಗಳಾಯ್ತು, 6 ತಿಂಗಳಾಯ್ತು, 1 ವರ್ಷ ಆದ್ರೂ ಮದ್ವೆ ಆಗ್ತಿಲ್ಲ. ಈ ಕಡೆ ಆ ಹುಡುಗಿ ಬಿಟ್ಟು ಇನ್ನೊಬ್ಬನ ಮದುವೆ ಮಾಡ್ಕೊಳ್ಳೋಂತ ಅವನು ಇಷ್ಟಪಡ್ತಿಲ್ಲ, ಈ ಹುಡುಗಿ ಇವನಿಲ್ಲ ಅಂದ್ರೆ ಇನ್ನೊಬ್ಬನ ಮದುವೆ ಮಾಡ್ಕೊಳ್ಳೋನೆ ಅವಳು ಇಷ್ಟಪಡ್ತಿಲ್ಲ. ಆದ್ರೆ ಏಜ್ ಆಗ್ತಾ ಹೋಗ್ತಾ ಇದೆ, ಮದ್ವೆ ಮಾತ್ರ ಆಗ್ತಿಲ್ಲ. ಇಲ್ಲಿ ಶೀಘ್ರವಾಗಿ ವಿವಾಹ ಆಗ್ಬೇಕು, ಫಾಸ್ಟ್ ಆಗಿ ಮದ್ವೆ ಆಗ್ಬೇಕು, ಮ್ಯಾರೇಜ್ ಆಗ್ಬೇಕು, ಎಂಗೇಜ್ಮೆಂಟೇ ಬೇಡ, ಡೈರೆಕ್ಟ್ ಆಗಿ ಮದುವೆ ಮಾಡ್ಬಿಡೋಣ ಅಂತ ಕೂತಿದ್ರು ಕೂಡ, ಅಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ರು ಕೂಡ ಮದ್ವೆ ಆಗ್ತಿಲ್ಲ. ಶುಕ್ರ, ಶನಿ ಮತ್ತೆ ಕುಜ ಇವ್ರಿಗೆಲ್ಲ ನಾವು ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕಾಮಾಖ್ಯ ತಂತ್ರ ಸಾರದಲ್ಲಿ ಯಾವಾಗ ಕಾಮಾಖ್ಯ ತಂತ್ರ ಸಾರದಲ್ಲಿ ಈ ರೀತಿ ಹೇಳ್ತೋ, ಆಗ ಅವನಿಗೆ ವಿವಾಹ ಯೋಗ ಹೆಂಗ್ ತಗೋಬೇಕು, ಹೇಗೆ ಶೀಘ್ರವಾಗಿ ಮದುವೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಒಂದು ವಿಶೇಷವಾಗಿ ಹೇಳ್ತಾರೆ. ನೋಡಿ, ನಮ್ದು ಈಗ ಈ 2 ಹಸ್ತ ಈ ರೀತಿ ಇಟ್ಕೋಬೇಕು. ಇಲ್ಲಿ ಶನಿನ ಮಧ್ಯದ ಬೆರಳು ಶನಿ ಗ್ರಹ, ಶನಿನ ಈ ರೀತಿ ಪ್ರೆಸ್ ಮಾಡ್ಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡ್ಬೇಕು, ಹೀಗೆ ಒಂದ್ರ ಮೇಲೆ ಒಂದು ಕೂರಿಸ್ಬೇಕು. ಇಲ್ಲಿ ಶುಕ್ರ ವಿವಾಹಕಾರಕ, ಮ್ಯಾರೇಜ್ ಆಗ್ಬೇಕು ಅಂದ್ರೆ ಶುಕ್ರನ ಆಶೀರ್ವಾದ ಚೆನ್ನಾಗಿರ್ಬೇಕು. ಗುರುಬಲ ಇದ್ರೆ ಮಾತ್ರ ಮದುವೆ ಆಗೋದು. ಗುರು ಮತ್ತೆ ಶುಕ್ರನ ಈ ರೀತಿ ಇಟ್ಕೊಂಡು ಉಳಿದಿದ್ದ ಬೆರಳನ್ನ ಈ ರೀತಿ ಜೋರಾಗಿ ಅಗ್ಲಿಸ್ಬೇಕು. ಈ ರೀತಿ ಅಗ್ಲಿಸ್ಬಿಟ್ಟು ಹೀಗೆ ಈ ರೀತಿ ಈ ಮುದ್ರೆ ಮಾಡಬೇಕು. ಗುರು ಮತ್ತೆ ಶುಕ್ರ ನೋಡಿ ಈ ರೀತಿ ಇರುತ್ತೆ. ಇಟ್ಟಾಗ ಶುಕ್ರ ಹೆಬ್ಬೆಟ್ಟು, ಗುರು ಈ ರೀತಿ ಇಟ್ಕೊಂಡು ನಮ್ಮ ಓಂ ಐಂ ಹ್ರೀಂ ಶ್ರೀಂ ವಿವಾಹಬಾಧ ನಿವಾರಣಾಯ ಭವೋದ್ಭವಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ವಿವಾಹಬಾಧ ನಿವಾರಣಾಯ ಭವೋದ್ಭವಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ವಿವಾಹಬಾಧ ನಿವಾರಣಾಯ ಭವೋದ್ಭವಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ವಿವಾಹಬಾಧ ನಿವಾರಣಾಯ ಭವೋದ್ಭವಾಯ ನಮಃ.
ಓಂ ಹೈಂ ರೇಂ ಶ್ರೇಂ ವಿವಾಹ ಬಾಧ ನಿವಾರಣಾಯ ಭವೋದ್ಭವಾಯ ನಮಃ ಅನ್ನೋ ಮಂತ್ರನ 108 ಸಲ ಬೆಳಗ್ಗೆ ಹೊತ್ತು ಉತ್ತರಕ್ಕೆ ಮುಖ ಮಾಡಿ ಕುಳಿತು ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಈ ಮುದ್ರೆ ಧಾರಣ ಮಾಡಿ ಈ ಮಂತ್ರ ಜಪ ಮಾಡಿಬಿಟ್ಟು ಆಮೇಲೆ ಉತ್ತಕ್ಕೆ ಹೋಗ್ಬಿಟ್ಟು ಉತ್ತಕ್ಕೆ ಹಾಲು ಮತ್ತೆ ತುಪ್ಪ, ಮೊಸರು, ಸಕ್ಕರೆ, ಜೇನುತುಪ್ಪ, ಪಂಚಾಮೃತ, ಹಾಲು ಚಂದ್ರ, ಮಜ್ಜಿಗೆ ಅಥವಾ ಮೊಸರು ಚಂದ್ರಗ್ರಹ, ತುಪ್ಪ ಮತ್ತೆ ಶುಕ್ರ ಮಧು ಜೇನು, ಸಕ್ಕರೆನು ಶುಕ್ರ. ಅದಕ್ಕೆ ಶುಕ್ರ ಮತ್ತೆ ಚಂದ್ರ ಮತ್ತೆ ಶನಿ ಮೂರಕ್ಕೂ ಶಾಂತಿ ಮಾಡೋದಂಗಾಗತ್ತೆ. ಅದನ್ನ ಪಂಚಾಮೃತನ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಎರಡು ಮಿಕ್ಸ್ ಮಾಡಿದ್ದನ್ನು ತಗೊಂಡೋಗಿ ಹುತ್ತಕ್ಕೆ ಹಾಕ್ಬಿಟ್ಟು 108 ಸುತ್ತ ಪ್ರದಕ್ಷಿಣೆ ಮಾಡಿ ಬಂದ್ಬಿಟ್ಟು ಅಪ್ಪ ಅಮ್ಮ ಕಾಲು ನಮಸ್ಕಾರ ಮಾಡಿಬಿಟ್ರೆ ಇಮ್ಮಿಡಿಯೇಟ್ ಆಗಿ ಫಿಕ್ಸ್ ಆಗಿಬಿಡುತ್ತೆ. ಕೊನೆಗೆ ಚೌಟ್ರಿ ಇಲ್ಲ, ದುಡ್ಡಿಲ್ಲ, ವಿಡಿಯೋ ಹೇಳಿಲ್ಲ, ಆಡಿಯೋ ಹೇಳಿಲ್ಲ, ಅದು ಏನೂ ಇಲ್ಲ, ಅಡುಗೆ ಭಟ್ರಿಗೆ ಇಲ್ಲ, ಅವರು ಫಿಕ್ಸ್ ಮಾಡಿಲ್ಲ ಅನ್ನೋಂಗಿಲ್ಲ. ಪಟ್ಟಂತ ಒಂದು ವಾರದಲ್ಲಿ ಹೋಗಿ ಸಬ್ ರಿಜಿಸ್ಟರ್ ಆಫೀಸಲ್ಲೋ ಅಥವಾ ದೇವಸ್ಥಾನ ಹೋಗಿ ಮದುವೆ ಮಾಡ್ಕೊಂಡು ಬಂದು ಮಟ್ಟಿಗೆ ಓಂ ಹೈಂ ರೇಂ ಶ್ರೇಂ ವಿವಾಹ ಬಾಧ ನಿವಾರಣಾಯ ಭವೋದ್ಭವಾಯ ನಮಃ ಅಂತಲ್ಲಿ ಅಂದ್ರೆ ಬೇಗ ಫಾಸ್ಟ್ ಆಗಿ ವಿವಾಹ ಆಗತ್ತೆ. ಅದೇನು ಅಲ್ಲೇನು ಡೆಲಿವರಿ ಆಗೋವರೆಗೂ ಮದುವೆ ಮಾಡ್ಕೋಬೇಡ ಅಂತಿರು, ಪರವಾಗಿಲ್ಲ ಮದುವೆ ಮಾಡ್ಬಿಡಿ ಆಮೇಲೆ ಡೆಲಿವರಿ ಆದ್ರೂ ಪರವಾಗಿಲ್ಲ. ಅಲ್ಲೇನೋ ಏನೋ ಸಮಸ್ಯೆಗಳಿತ್ತು, ಸಾವು, ನಮ್ಮ ತಾತ ಅರ್ಜೆಂಟ್ ಆಗಿ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟಲ್, ಐಸೂಲಿದ್ದಾರೆ, ನಾಳೆ ಸತ್ತೋಗ್ಬೋದು, ಸತ್ತೋಗ್ಬಿಟ್ರೆ ಮದುವೆ ಮಾಡೋಕ್ಕಾಗಲ್ಲ 1 ವರ್ಷ. ಅದಕ್ಕೆ ಅವ್ರ ಐಸೂನಲ್ಲಿ ನಡೀರಿ ಬೇಗ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದುವೆ ಮಾಡೋಣ, ಇಲ್ಲ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಬಿಡೋಣ, ಬಹಳ ಫಾಸ್ಟ್ ಆಗಿ ಆಗ್ಬಿಡುತ್ತೆ. ಇದು ನಡೆದಂತ ಘಟನೆ. ಈ ಮಂತ್ರದ ಶಕ್ತಿಯಿಂದ ಎಷ್ಟೋ ವರ್ಷದಿಂದ ಮದುವೆ ಆಗದಿರೋದಲ್ಲ ತಕ್ಷಣ ಮದುವೆ ಆಗಿದೆ. ಅಷ್ಟು ಫಾಸ್ಟ್ ಆಗಿ ಮದುವೆ ಆಗುವಂತ ವಿಶೇಷ. ಓಂ ಐಂ ಬ್ರೀಂ ಶ್ರೀಂ ವಿವಾಹ ಬಾಧ ನಿವಾರಣಾಯ ಭವೋದ್ಭವಾಯ ನಮಃ ಅಂತ ಕಾಮಾಖ್ಯ ತಂತ್ರಸಾರದಲ್ಲಿ ಈ ವಿಶೇಷವಾದಂತಹ ವಿವಾಹಕ್ಕೆ ಸಂಬಂಧಪಟ್ಟಂತ ವಿವಾಹ ಭಂಗ ದೋಷಕ್ಕೆ ನಿವಾರಣೆ ಆಗೋದು ಹೇಗೆ ಅನ್ನೋದನ್ನ ಕಾಮಾಖ್ಯ ತಂತ್ರಸಾರ ಬಹಳ ಒತ್ತು ಕೊಟ್ಟು ಚೆನ್ನಾಗಿ ಹೇಳಿದ್ದಾರೆ. ಅದು ಹೇಳಿರೋ ಸ್ಟೈಲೇ ಬೇರೆ. ಆದ್ರೆ ಇವತ್ತಿನ ಮಾಡರ್ನ್ ಸೈನ್ಸ್, ಈಗಿನ ಆಧುನಿಕ ಕಂಪ್ಯೂಟರ್ಗೆ ತಕ್ಕಂತೆ ಅದನ್ನ ನಾನು ಈ ಒಂದು ಸಂದರ್ಭಕ್ಕೆ ಅಡ್ಜಸ್ಟ್ ಮಾಡಿ ಮಂತ್ರ ಲೋಪದೋಷ ಇಲ್ದನೆ, ಮಂತ್ರ ಮುದ್ರೆ ಮತ್ತೆ ತಂತ್ರನ ಯಾವುದೇ ರೀತಿ ದೋಷ ಇಲ್ದನೆ ಇದನ್ನ ಮಾಡಿದ್ದೇ ಆದ್ರೆ ಬಹಳ ಫಾಸ್ಟ್ ಆಗಿ ಅವ್ನು ಲವ್ ಮಾಡ್ತೀವಿ 5 ವರ್ಷ ಆಗಿರ್ಬೋದು ಅಥವಾ ಇನ್ಯಾವುದೇ ತಡೆಗಳಿದ್ರು ಕೂಡ ಬೇಗ ವಿವಾಹ. ಆ ವಿವಾಹ ಬಾಧೆಯಲ್ಲಿ ಏನಾದ್ರು ಇದ್ರೆ ನಾಶಯ ನಿವಾರಣೆಯ ಭವೋದ್ಭವಾಯ ಅದನ್ನು ನಾಶ ಮಾಡಿ ನಿವಾರಣೆ ಮಾಡಿ ಬೇಗ ಉತ್ಪತ್ತಿ ಮಾಡು ಆ ವಿವಾಹ ಯೋಗ. ಇಲ್ಲಿ ಅರ್ಥ ಏನಂದ್ರೆ ಮದುವೆ ಆಗೋ ಯೋಗ ಇದೆ, ಆದ್ರೆ ಬೇಗ ಮದುವೆ ಆಗ್ತಿಲ್ಲ. ನಾನು ಕಳೆದ ಸಂಚಿಕೆಯಲ್ಲಿ ನೆನ್ನೆ ಸಂಚಿಕೆಯಲ್ಲಿ ಹೇಳಿದೆ ಮದುವೆ ಯೋಗನೇ ಇಲ್ಲ, ಅದು ಮದುವೆನೇ ಆಗ್ತಿಲ್ಲ. ಮದುವೆನೇ ಯೋಗ ಇಲ್ಲ ಅಂದ್ರೆ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮದುವೆ ಆಗೋ ಯೋಗ ಇದೆ, ಆದ್ರೆ ಪೂರ್ವ ಜನ್ಮದಲ್ಲಿ ಗಂಡ ಹೆಂಡರು ಬೇರೆ ಮಾಡಿದ್ರೆ, ಚಾಡಿ ಹೇಳಿ ಅವ್ರ ಸಂಸಾರ ಹಾಳು ಮಾಡಿದ್ರೆ, ಅಪಪ್ರಚಾರ ಮಾಡಿದ್ರೆ, ನಿಂದನೆ ಮಾಡಿದ್ರೆ ಅವ್ರಿಗೆ ಲೇಟ್ ಮ್ಯಾರೇಜ್ ಆಗ್ತಿದೆ. ಹೇಗಿಂದ್ರೆ ಯಾವಾಗ್ಲೂ ಮದ್ವೆ, ಅಯ್ಯೋ ನಾನು ಮದ್ವೆ ಆದಾಗ 35 ವರ್ಷ ಆಗಿತ್ತಪ್ಪ ಅಂತಾನ ಅವನು. ಅವಳು ಕೇಳಿದ್ರೆ ನಾನು ಮದ್ವೆ ಆದಾಗ ನನಗೆ 32 ವರ್ಷ ವಯಸ್ಸು ಅಂತಾರೆ. ಯಾಕೆ ಅಷ್ಟು ವರ್ಷ ಯಾಕೆ ನೀವು ತಡೆದ್ರಿ? ಗೊತ್ತಿಲ್ಲ. ಎಲ್ಲ ರೆಡಿ ಇತ್ತು, ನಾನು ಲವ್ ಮಾಡ್ತಿದ್ದೆ ಮದುವೆ ಮಾಡ್ಕೊಳ್ಳಿಲ್ಲ, ಅವನು ಲವ್ ಮಾಡ್ತಿದ್ದ ಮದುವೆ ಮಾಡ್ಕೊಳ್ಳಿಲ್ಲ, ಯಾಕೋ ಕಾರಣನೇ ಇಲ್ಲ. ಆ ಸೂತ್ಕ, ಆ ಸಾವು, ಆಕ್ಸಿಡೆಂಟು, ಅದು ಓದಿಲ್ಲ ಇದು ಓದಿಲ್ಲ, ಮನೆ ಕಟ್ಟೋರ್ಗು ಮದುವೆ ಮಾಡ್ಕೊಳ್ಳಲ್ಲ, ಮನೆ ಕಟ್ಟಾದ್ಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂದ್ರು ಏನೋ ಒಂದು ಕಾರಣ ಅಂತಂದ ಈ ಮದುವೆ ಪೋಸ್ಟ್ಪೋನ್ ಆಗಿ ಇಷ್ಟು ಲೇಟ್ ಆಯ್ತು ಅಂತಾರೆ. ಅದರಿಂದ ಏಜ್ ಬಂದ ತಕ್ಷಣ ಮದುವೆ ಆಗ್ಲಿಲ್ಲ ಅಂದ್ರೆ ನಾಳೆ ಬಹಳ ಕಷ್ಟ. ಇವತ್ತಿನ ಕಾಲದಲ್ಲಿ ನಾವು ತಿನ್ನೋ ಆಹಾರ ಪದಾರ್ಥ, ಕುಡಿಯೋ ಗಾಳಿ, ಕುಡಿಯೋ ನೀರು ಎಲ್ಲ ವಿಷ. ಈ ವಿಷ ಪದಾರ್ಥ ದಿನ ಹೋಗ್ತಾ ಎಷ್ಟು ಜನಕ್ಕೆ ಮದುವೆ ಆದ್ರೂ ಮಕ್ಕಳೇ ಆಗ್ತಿಲ್ಲ, ಸಂತಾನನೇ ಆಗ್ತಿಲ್ಲ. ಮದುವೆ ಆಗೋದು ದೊಡ್ಡದಲ್ಲ, ಮದುವೆ ಆದ್ರೆ ಮಕ್ಕಳಾಗೋದು ಇಂಪಾರ್ಟೆಂಟು. ಎಲ್ರಿಗೂ ಮಕ್ಕಳಾಗತ್ತೆ ಅಂತ ಸುಳ್ಳು. ಅಕಸ್ಮಾತ್ ಮಕ್ಕಳಾದ್ರೆ ಒಳ್ಳೆ ಮಕ್ಕಳು ಹುಡ್ತಾರೆ ಅನ್ನೋದು ಸುಳ್ಳು. ಅಕಸ್ಮಾತ್ ಒಳ್ಳೆ ಮಕ್ಕಳಾದ್ರೂ ಕೂಡ ಹಾರ್ಟಲ್ಲಿ ಹೋಲಂತೆ, ತಲೆ ಸರಿ ಇಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ, ಕೈ ಕಾಲು ಸರಿ ಇಲ್ಲ. ಎಂತಿಂತ ಅಂಗವಿಕಲ ಮಕ್ಕಳೆಲ್ಲ ಹುಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಒಂದು ಶಾಪ. ಹೀಗೆ ಈ ಒಂದು ವಿವಾಹ ಯೋಗ ಇರೋರಿಗೆ ಇದೊಂದು ಬೇಗ ಮದುವೆ ಆಗ್ಲಿ ಅಂತ ಈ ಮಂತ್ರ ಜಪ ತಂತ್ರವನ್ನು ಮಾಡಿ ಖಂಡಿತ ಒಳ್ಳೇದಾಗತ್ತೆ. ಇದೇ ವಾರ ನಾನು ಶನಿವಾರ, ಭಾನುವಾರ ಮತ್ತು ಸೋಮವಾರ ಹುಬ್ಳಿ ಮತ್ತೆ ಬಾಗಲಕೋಟೆಗೆ ಬರ್ತಾ ಇದ್ದೀನಿ. ಬಹಳಷ್ಟು ಜನ ಭೇಟಿ ಮಾಡಬೇಕು ಅಂತ ಇದ್ರು. ಯಾರಿಗೆ ಆಸಕ್ತಿ ಇದೆಯೋ ಅವರು ಹುಬ್ಳಿ ಮತ್ತೆ ಬಾಗಲಕೋಟೆಯಲ್ಲಿ ಶನಿವಾರ, ಭಾನುವಾರ ಮತ್ತು ಸೋಮವಾರ ನನ್ನ ಮೀಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.